ನಮಸ್ಕಾರ. ಕರ್ನಾಟಕ ಟಿವಿ ವೀಕ್ಷಕರೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಸ್ವಾಗತಗಳೊಂದಿಗೆ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನುವುದರ ಒಂದು ವಿಶೇಷನ ನಾನು ತಿಳಿಸ್ಕೊಡೋದಕ್ಕೆ ಬಯಸ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರ್ತದೆ. ಯಾವಾಗ? ಸೆಕೆಂಡ್ ಫ್ರೈಡೇ ಆಫ್ ಶ್ರಾವಣ. ಆ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಹಣ ಮತ್ತು ಆಭರಣ ಮತ್ತು ಲೌಕಿಕ ಸುಖಗಳಿಗೆ ಅವಳನ್ನು ಪ್ರಾರ್ಥಿಸುವ ಒಂದು ಸಂಪ್ರದಾಯ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಲ್ಲಿ ಈ ವರಮಹಾಲಕ್ಷ್ಮಿ ಅಂದ್ರೆ ಯಾರು ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಯೇ. ಲಕ್ಷ್ಮೀ ದೇವಿಯೇ ವರ ಕೊಡುವವಳು. ಆದ್ದರಿಂದ ಅವಳಿಗೆ ವರಮಹಾಲಕ್ಷ್ಮಿ ಅನ್ನೋ ಒಂದು ವಿಶೇಷಣ ಪ್ರಾಪ್ತಿಯಾಗಿದೆ. ಅದು ತುಂಬಾ ವಿಶೇಷವಾಗಿ ಇರುತ್ತೆ. ಈ ಪೂಜೆ ಹೇಗೆ ನಡೆಯುತ್ತಪ್ಪ ಅಂದ್ರೆ, ಮೊದಲನೇದಾಗಿ 3 ಮುಹೂರ್ತಗಳನ್ನ ನಾನು ಹೇಳ್ತೀನಿ, ಇದರಲ್ಲಿ ಪೂಜೆಗಳು ನಡೀತಾವೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬೆಳಗ್ಗೆ ಸಿಂಹ ಲಗ್ನ, ಮಧ್ಯಾಹ್ನ ಇರ್ತಕ್ಕಂಥ ವೃಶ್ಚಿಕ ಲಗ್ನ, ಸಾಯಂಕಾಲ ಪೂಜೆ ಮಾಡಿದ್ರೆ ಕುಂಭಲಗ್ನ ಅಂತ 3 ಲಗ್ನಗಳು ಈ ದಿನ ಬರ್ತವೆ. ಈ ಸರ್ತಿ ಹಬ್ಬದಲ್ಲಿ ಈ 3 ಲಗ್ನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ 6:47 ತನಕ, ಮತ್ತೆ ಮಧ್ಯಾಹ್ನ ನೀವು ಪೂಜೆ ಮಾಡ್ತೀರಿ ಅಂದ್ರೆ 12 ಗಂಟೆ 7 ತನಕ, 12:07 12:47 ತನಕ ಇದೆ. ಆಮೇಲೆ ಮತ್ತೆ ಸಾಯಂಕಾಲ ನೀವು ಪೂಜೆ ಮಾಡ್ತೀವಿ ಅಂದ್ರೆ ಅದು ಸಂಜೆ ಮುಹೂರ್ತ, ಅದು 6:45 7 ಗಂಟೆ ತನಕ ಇರ್ತದೆ. ಆಗ ಆ ಸಂಧ್ಯಾ ಕಾಲದಲ್ಲಿ ವರಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಬೇಕು. ಸರಿ, ವರಮಹಾಲಕ್ಷ್ಮಿಯನ್ನು ಹೇಗೆ ಆರಾಧನೆ ಮಾಡಬೇಕು? ಮುಖ್ಯವಾಗಿ ಇದಕ್ಕೆ ಒಂದು ಕಲಶ ಸ್ಥಾಪನೆ ಮಾಡಬೇಕು. ಈ ಕಲಶ ತಾಮ್ರದ ಕಲಶ ಆಗಿರ್ಬೋದು, ಅಥವಾ ಬೆಳ್ಳಿಯ ಕಲಶ ಆಗಿರ್ಬೋದು, ಅಥವಾ ನಮಗೆ ಶಕ್ತಿ ಇಲ್ಲದೆ ಇದ್ರೆ ಕೊನೆಗೆ ಒಂದು ಮಣ್ಣಿನ ಕಲಶನಾದ್ರೂ ಇಡ್ಬೋದು, ಅಥವಾ ಸ್ಟೀಲಿಂದು, ಈಗಿನ ಕಾಲಕ್ಕೆ ಸ್ಟೀಲಿಂದ ಬರುತ್ತೆ, ಆ ಸ್ಟೀಲಿನ ಕಲಶ ಇಟ್ಕೋಬಹುದು. ಈ ಕಲಶದೊಳಗೆ 5 ತರಹದ ಪಲ್ಲವಗಳನ್ನ ಹಾಕ್ಬಿಟ್ಟು, ಅಂದ್ರೆ ಈ ಅಶ್ವತ್ಥ, ಅರಳಿದು, ಮಾವಿಂದು ಅಂತ ಕೊನೆಗಳು, ವಿಳ್ಳೆದೆಲೆ ಎಲ್ಲ ಇಟ್ಬಿಟ್ಟು ಅದರೊಳಗೆ ಕಲಶದೊಳಗೆ ನೀರು ಹಾಕಿ, ಅದರೊಳಗೆ 5 ತರಹದ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಇರ್ತವೆ, ಬಾದಾಮಿ, ಗೋಡಂಬಿ ಇತ್ಯಾದಿಗಳನ್ನ ಅದರೊಳಗೆ ಹಾಕಿ, ದ್ರಾಕ್ಷಿ ಇತ್ಯಾದಿಗಳನ್ನ, ಜೊತೆಗೆ ನಾವು ಒಂದು ದಕ್ಷಿಣೆ ಹಾಕಬೇಕು. ದಕ್ಷಿಣೆನ ಅದರೊಳಗೆ ಹಾಕಿ, ಹೀಗೆ ಕಲಶವನ್ನು ಸಂಪೂರ್ಣ ಮಾಡಿ ಆ ಕಲಶನ ಕುಂಕುಮ, ಅರಿಶಿಣ, ಹೂವು ಇತ್ಯಾದಿಗಳಿಂದ ಅಲಂಕರಿಸಿ ಅದನ್ನ ಒಂದು ಧಾನ್ಯದ ಮೇಲೆ ಸ್ಥಾಪನೆ ಮಾಡಿ ಅದರಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಲ್ಲ. ಆವಾಹನೆ ಮಾಡಿದ ದೇವಿಗೆ ಅದಕ್ಕೆ ಎಲ್ಲಾ ತರಹದ ಷೋಡಶೋಪಚಾರ ಪೂಜೆಗಳನ್ನ ಮಾಡಿ, 16 ತರಹದ ಪೂಜೆಗಳನ್ನು ಆ ದೇವಿಗೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ತಾಯಿ, ನಿನ್ನ ಕೃಪೆ ಯಾವಾಗಲೂ ನಮ್ಮ ಮೇಲಿರಲಿ, ನಮ್ಮ ಪ್ರೋಜನಿ ಅಥವಾ ನಮ್ಮ ಒಂದು ಸಂಸಾರ, ನಮ್ಮ ಏನು ಸಂತತಿ ಇದೆ, ಈ ಸಂತತಿಯ ಮೇಲೆ ನೀನು ದಯೆ ಮಾಡು, ನಮಗೆ ಯಾವಾಗಲೂ ದುಡ್ಡಿನ ಅನಾನುಕೂಲ ಉಂಟಾಗದೇ ಇರೋ ಹಾಗೆ ನಮಗೆ ಸಂಪತ್ತನ್ನು ಅನುಗ್ರಹಿಸು, ಜೊತೆಗೆ ಆರೋಗ್ಯ ಭಾಗ್ಯನ ಕೊಡು ಇತ್ಯಾದಿಯಾದಂಥ ಪ್ರಾರ್ಥನೆಗಳು ವರಮಹಾಲಕ್ಷ್ಮಿಗೆ ನಡೆಯುತ್ತವೆ. ಈ ವರಮಹಾಲಕ್ಷ್ಮಿಗೆ ಒಂದು ಹಳದಿ ಬಣ್ಣದ ದಾರನೂ ಇರುತ್ತೆ, ದಾರ ಕಟ್ಕೊಳ್ಳೋದು. ಆ ದಾರಾನ 9 ಗಂಟೆ ಇರ್ತಕ್ಕಂಥ ಒಂದು ದಾರಾನ ಅದನ್ನ ಹಳದಿ ಕುಂಕುಮ ಅರಿಶಿಣದಲ್ಲಿ ತೋಯಿಸ್ಬಿಟ್ಟು ಅದನ್ನ ಧರಿಸ್ಕೊಳ್ತಕ್ಕಂಥ ಸಂಪ್ರದಾಯನೂ ಇದೆ. ಈ ದಾರ ರಕ್ಷಣೆಗೋಸ್ಕರ ಧರಿಸ್ತಾರೆ, ಜೊತೆಗೆ ತಾಯಿಯ ಅನುಗ್ರಹ ಅನ್ನೋ ಒಂದು ಅರ್ಥದಲ್ಲೂ ಆಗತ್ತೆ. ಈ ದಾರಾನ ಏನ್ ಮಾಡ್ತಾರೆ, ಮೊದಲು ವಿಳ್ಳೆದೆಲೆ ಮೇಲೆ ಇಟ್ಬಿಟ್ಟು ತಾಯಿಯ ಮುಂದೆ ಇಟ್ಬಿಟ್ಟು ಅದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅದನ್ನು ಧರಿಸ್ಕೊಂಡು ಅದರಿಂದ ಮನೆ ಮಂದಿ ಎಲ್ಲ ಸಂತೋಷದಿಂದ ಒಳ್ಳೆ
ಸ್ವೀಟುಗಳನ್ನು ಮಾಡಿ ಮನೆಯಲ್ಲಿ ಬೇರೆಯವ್ರನ್ನ ಯಾರನ್ನಾರ ಅತಿ ಬೇಕಾದವ್ರನ್ನೂ ಊಟಕ್ಕೆ ಕರೆದು ತಮಗೆ ಗುರುಗಳಾಗಿರ್ತಕ್ಕಂಥವ್ರನ್ನ ಊಟಕ್ಕೆ ಆಹ್ವಾನ ಮಾಡಿ ಅವ್ರಿಗೂ ಭೋಜನ ಬಡಿಸಿ ತಾವು ಭೋಜನ ಮಾಡಿ ಅತಿ ಸಂತೋಷ ಪಡ್ತಕ್ಕಂಥ ವ್ರತ ಇದು. ಶ್ರಾವಣ ಮಾಸದ 2ನೇ ಶುಕ್ರವಾರ ಬರ್ತದೆ. ಆದ್ರಿಂದ ಅವತ್ತಿನ ದಿನಾನ ವರಮಹಾಲಕ್ಷ್ಮಿ ವ್ರತ ಅಂತ ಇಲ್ಲೆಲ್ಲ ತುಂಬಾ ವಿಜೃಂಭಣೆಯಿಂದ ಅದನ್ನ ಆಚಾರ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸೋದಕ್ಕೆ ಬಯಸ್ತೀನಿ. ತುಂಬಾ ಧನ್ಯವಾದಗಳು ವೀಕ್ಷಕರೇ.